ಹತ್ತೂರು ಚರ್ಚ್ ಇದರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡೋದಾದರೆ ಹಿಸ್ಟ್ರಿ ವೈಸ್. ಅದು ಮೊದಲು ಚರ್ಚ್ ಇತ್ತು, ಪುಣ್ಯಕ್ಷೇತ್ರ ಇತ್ತು, ಈಗ ಬಸಲಿಕಾ ಆಗಿ ಮನ್ನಣೆ ಪಡೆದಿದೆ. ಹತ್ತೂರು ಫೀಸ್ಟ್ ರೈಟ್. ಪ್ರಾಬ್ಲಿ ವರ್ಷದ ಜನವರಿ ತಿಂಗಳಲ್ಲಿ ಇದೊಂದು 5 ದಿವಸದ ಭಾಳ ದೊಡ್ಡ ಕಾರ್ಯಕ್ರಮ. ಹೌದು. ಸೊ ಎಷ್ಟು 5 ದಿವಸದಲ್ಲಿ ಸಾಧಾರಣ ಎಷ್ಟು ಜನ ಬರ್ಬೋದು? ಸುಮಾರು 12 ಲಕ್ಷ, 10 ಲಕ್ಷಕ್ಕಿಂತ 12 ಲಕ್ಷ ಜನರು ಆ ಒಂದು 5 ದಿವಸದಲ್ಲಿ ಎಲ್ಲ ದಿಕ್ಕಿನಿಂದ ಬಂದಿದ್ದರು. ಹತ್ತೂರು ಚರ್ಚ್ನಂಥ ಒಂದು ಪುಣ್ಯಕ್ಷೇತ್ರ ನೋಡ್ಕೊಳ್ಳೋದು ಅಷ್ಟು ಸುಲಭವಲ್ಲ, ತುಂಬ ಜವಾಬ್ದಾರಿಯ ಕೆಲಸ. ಸೊ ಈ ಜವಾಬ್ದಾರಿ ನಿಮಗೆ ಯಾವ ರೀತಿಯ ಅರ್ಥ ಕೊಡ್ತದೆ ನಿಮಗೆ ಪರ್ಸನಲಿ ನೋಡೋದಾದ್ರೆ? ತುಂಬ ಉಂಟು. ಆಧ್ಯಾತ್ಮಿಕ ಜವಾಬ್ದಾರಿ ಉಂಟು, ಮತ್ತು ಅಲ್ಲಿಯ ಸಾಮಾಜಿಕವಾಗಿ ಮತ್ತು ಜನರು 450 ಕುಟುಂಬಗಳುಂಟು, ಅವರನ್ನು ನೋಡುವಂಥ, ಅವರನ್ನು ಪಾಲನೆ ಮಾಡುವಂಥ ಜವಾಬ್ದಾರಿ ಎಲ್ಲ ಉಂಟು. 4ನೇ ಅಥವಾ 5ನೇ ನೊವೇನ ಸಮಯದಲ್ಲಿ ನನಗೆ ಒಂದು ವಾಕ್ಯ ಕೇಳಿತು, ನೀನು ಫಾದರ್ ಆಗ್ತೀಯಾ, ಭಯಪಡಬೇಡ, ಬಿ ನಾಟ್ ಬಿ ಅಫ್ರೈಡ್, ನಾನು ನಿನ್ನ ಮುಂದಿಗಿದ್ದೇನೆ. ಭೂತ ಅಂತ ಹೇಳುವ ಪದಕ್ಕೆ ಏನರ್ಥ ಫಾದರ್? ನಮ್ಮ ಬುದ್ಧಿಯಿಂದ ನಾವು ಗ್ರಹಿಸಲಿಕ್ಕೆ ಆಗೋದಿಲ್ಲ. ಅದಕ್ಕಿಂತ ಮೀರಿ ಮಾಡುವಂಥ ದೇವರ ಒಂದು ಕೆಲಸ. ಇಟ್ಸ್ ನಥಿಂಗ್ ಬಟ್ ಗಾಡ್ಸ್ ವರ್ಕ್. ಪ್ರೇತ ಬಿಡಿಸೋದು, ಇಲ್ಲ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ ಅದರಿಂದ ಹೊರಗೆ ಬರುವಂಥದ್ದು, ಮದ್ದು ಹಾಕಿದ್ದಾರೆ ಅಂತ ಹೇಳೋದು ಒಟ್ಟಿಗೆ. ನೀವು ಫಸ್ಟ್ ಅಂಥ ಒಂದು ಕೇಸ್ ಬಂದಾಗ ಆ ಫ್ಯಾಮಿಲಿಯೊಟ್ಟಿಗೆ, ಜನರೊಟ್ಟಿಗೆ ಫಸ್ಟ್ ಏನಂತ ಮಾತಾಡ್ತೀವಿ? ನಾನು ಅವರ ನಂಬಿಕೆಗೆ ಅನುಗುಣವಾಗಿ, ನೀನು ಬಂದಿದೆಯಲ್ಲ, ನಾನು ಬಿಡಿಸ್ತೇನೆ, ಒಳ್ಳೇದು ಮಾಡ್ತೇನೆ, ದೇವರ ಆಶ್ರಯದಿಂದ ಪ್ರಾರ್ಥಿಸ್ತೇನೆ. ಈಗ ಆಸ್ಪತ್ರೆಗಳು ಜಾಸ್ತಿ ಆಗಿವೆ, ಡಾಕ್ಟ್ರುಗಳು ಜಾಸ್ತಿ ಆಗಿವೆ, ರೋಗಗಳು ಜಾಸ್ತಿ ಆಗಿವೆ, ನಿರಾಶೆಗಳು ಜಾಸ್ತಿ ಆಗಿವೆ, ಟೆನ್ಷನ್, ಡಿಪ್ರೆಷನ್ ಜಾಸ್ತಿ ಆಗಿವೆ. ಅದಕ್ಕೆ ಒಂದೇ ದಾರಿ, ದೇವರ ಮೇಲೆ ಇಟ್ಟಂಥ ವಿಶ್ವಾಸ, ನಂಬಿಕೆ.